ಪುತ್ತೂರಿನ ನಗರಸಭಾ ಸದಸ್ಯರಾದಂಥ ಮೊಹಮ್ಮದ್ ಅಲಿ ಅವರ ಮೇಲೆ ಮೊನ್ನೆ 8 ತಾರೀಕಿಗೆ ನಡೆದಂಥ ಜನಸ್ಪಂದನ ಕಾರ್ಯಕ್ರಮ ಬೆಂಗಳೂರಲ್ಲಿ ನಾನು ಒಂದು ಕಂಪ್ಲೇಂಟನ್ನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದೆ. ಅದು ಈಗಾಗಲೇ ಮಂಗಳೂರು ಪೊಲೀಸ್ ಕಮಿಷನರ್ಗೆ ತನಿಖೆಗೆ ಬಂದಿರುತ್ತೆ. ಮೊಹಮ್ಮದ್ ಅಲಿ ಅವರು ಮಂಡಲ್ ಪ್ರಧಾನರಾಗಿದ್ದಾಗ ಸಂಪ್ಯದ ಕೆಮಿಂಜೆ ಗ್ರಾಮದ ಸಿಂಹವನ ಬಳಿ ಅವರ ಸಂಬಂಧಿಕರ ಹೆಸರಲ್ಲಿ ಒಂದು 6 ಸೈಟ್ ಮಾಡಿದ್ರು. ಆಗ ದಾಸೇಗೌಡರಿಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವರು ಈ 6 ಇದು ಉಂಟಲ್ಲ ಹಕ್ಕುಪತ್ರವನ್ನು ರದ್ದುಪಡಿಸಿ ಈಗ ಸರ್ಕಾರ ಅಂತ ಆಗಿದೆ. ಅದರಲ್ಲಿ ಒಂದು ಮನೆ ಇದೆ. ಈ ಮನೆಯು ಕೂಡ ಸರ್ಕಾರ ಜಾಗದಲ್ಲಿದೆ. ಅದನ್ನು ಇಷ್ಟ ತನಕ ತಾಲೂಕು ತಹಸೀಲ್ದಾರ್ ಆಗಲಿ ಮುನ್ಸಿಪಾಲ್ಟಿ ಅವರಾಗಲಿ ಯಾವುದೇ ಅಧಿಕಾರಿಗಳು ತೆರವು ಮಾಡಲಿಲ್ಲ. ಸರ್ಕಾರಕ್ಕೆ ಸ್ವಾಧೀನಕ್ಕೆ ತಗೊಳ್ಬೇಕು. ಎಷ್ಟೋ ಬಡ ಜನರಿಗೆ ನಿವೇಶನ ಇಲ್ಲ. ಸರ್ಕಾರದ ಕೆಲವು ಕಟ್ಟಡ ಕಟ್ಟಲಿಕ್ಕೂ ಕೂಡ ಇಲ್ಲಿ ಸ್ಥಳ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಟ್ಟಿದ್ದೆ. ಅದರ ನಂತರ ಇದು ಮಂಡಲ್ ಪ್ರಧಾನರಾಗಿರುವಾಗ ಅವರು ಮಾಡಿದಂಥ ಅವರ ಸಂಬಂಧಿಕರ ಹೆಸರಲ್ಲಿ ಮಾಡಿದಂಥ ಜಾಗ ಇದು. ಅವರು ಆತೂರಿನಲ್ಲಿ ದೊಡ್ಡ ದೊಡ್ಡ ಭೂಮಿ ಇರುವಂಥವ್ರು ಅವರ ಸಂಬಂಧಿಕರು, ಅವರಿಗೆ ಇಲ್ಲಿ ಮಾಡಿದ್ರು. ಮುನ್ಸಿಪಾಲ್ಟಿಯವರು ಮತ್ತು ತಾಲೂಕು ಆಫೀಸ್ನವರು ತನಿಖೆ ನಡೆಸಿ ಅವರು ಈ ವಿಳಾಸದಲ್ಲಿ ಇಲ್ಲ ಅಂತ ಹೇಳಿ ಮತ್ತೆ ಮುನ್ಸಿಪಾಲ್ಟಿಯ ವರದಿಯ ಪ್ರಕಾರ ದಾಸೇಗೌಡರು ತಹಸೀಲ್ದಾರ್ ಇರುವಾಗ ಅದನ್ನು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಆ ಜಾಗ ಈಗ ಮೊಹಮ್ಮದ್ ಅಲಿಯ ಸ್ವಾಧೀನದಲ್ಲಿದೆ. ಅದರಲ್ಲಿ ಒಂದು 150 ಸ್ಕ್ವೇರ್ ಫೀಟ್ನ ನಗರಸಭೆಯಿಂದ ಪರ್ಮಿಷನ್ ಮಾಡಿ 1,500 ಸ್ಕ್ವೇರ್ ಫೀಟ್ನ ಮನೆಯನ್ನು ಅದರಲ್ಲಿ ಕಟ್ಟಿದ್ದಾರೆ. ಪಾಪದವರು ಯಾರಾದರೂ ಕಟ್ಟಿದರೆ ಇವರು 24 ಗಂಟೆ ಒಳಗೆ ತೆಗಿತಾರೆ, ಮುನ್ಸಿಪಾಲ್ಟಿಯವರು ಮತ್ತು ತಹಸೀಲ್ದಾರ್. ಇಷ್ಟ ತನಕ ಇವರೊಬ್ಬ ಪ್ರಭಾವಿ ವ್ಯಕ್ತಿ ಅಂತೇಳಿ ಇಲಾಖೆ ಯಾವುದೇ 2011ರಲ್ಲಿ ಅದರ ನಂತರ 3 ಸಲ ನಾನು ತಾಲೂಕು ಆಫೀಸಿಗೆ DC ಅವರಿಗೆ ಅರ್ಜಿ ಕೊಟ್ಟಿದ್ದೇನೆ, ಏನೂ ಕ್ರಮ ಕೈಗೊಳ್ಳಲಿಲ್ಲ. ಈಗ ಕೊನೆಯದಾಗಿ ನಾನು ಮುಖ್ಯಮಂತ್ರಿಯವರ ಜನಸ್ಪಂದನ ಕಾರ್ಯಕ್ರಮಕ್ಕೆ ಕೊಟ್ಟ ಕಾರಣ ಇಮಿಡಿಯೇಟ್ಲಿ ಅದು ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯ ಸಚಿವಾಲಯದಿಂದ ಮಂಗಳೂರು ಕಮಿಷನರೇಟ್ ಆಫೀಸಿಗೆ ಬಂದಿದೆ. ನಾನು ಪುತ್ತೂರು ಮುನ್ಸಿಪಾಲ್ಟಿಯ ಕಮಿಷನರ್ಗೆ ನಾನು ಒತ್ತಾಯ ಮಾಡ್ತೇನೆ ಈ ವೇದಿಕೆಯ ಮೂಲಕ, ಕೂಡಲೇ 24 ಗಂಟೆ ಒಳಗೆ ಅದನ್ನು ತೆರವು ಮಾಡಬೇಕು. ತಹಸೀಲ್ದಾರರು ಆ ಜಾಗವನ್ನು ಸ್ವಾಧೀನಪಡಿಸಿಕೊಳ್ಬೇಕು. ಮತ್ತೆ DV ಸದಾನಂದ ಗೌಡರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಸರ್ವೆ ನಂಬರ್ 117 ಅದೇ ಗ್ರಾಮದಲ್ಲಿ ಅಲ್ಲಿ ಎಲ್ಲ ಇಲಾಖೆಗಳಿಗೆ 30 ಸೆಂಟ್ಸ್ ಜಾಗ ಕಾದಿರಿಸಿಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಒಂದು 10 ಸೆಂಟ್ಸ್ ಸರ್ಕಾರ ಜಾಗ ಇತ್ತು. ಅದನ್ನು ಜೈನಾಬಿ ಮತ್ತು ಮೊಹಮ್ಮದ್ ಅಲಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ. DV ಸದಾನಂದ ಗೌಡರು ವಿನಯ್ ಕುಮಾರ ಸೊರಕೆ ಅವರ ಕಾಲದಲ್ಲಿ ಮಂಡಲ್ ಪ್ರಧಾನರಿರುವಾಗ ಇದನ್ನು ಮಾಡಿದ್ದಾನೆ. DV ಸದಾನಂದ ಗೌಡರ ಕಾಲದಲ್ಲಿ ಇದನ್ನು ಮಾಡಿದ್ದಾನೆ, ಮೊಹಮ್ಮದ್ ಅಲಿ ಹೆಸರಲ್ಲಿ ಮತ್ತೊಂದು ಲೇಡಿ ಹೆಸರಲ್ಲಿ. ಈಗ ಅದರಲ್ಲಿ ಮನೆ ಕಟ್ತಾ ಇದ್ದಾನೆ. ಮುನ್ಸಿಪಾಲ್ಟಿಯಿಂದ ಯಾವುದೇ ಲೈಸೆನ್ಸ್ ತಗೊಳ್ಳಿಲ್ಲ, ಫೌಂಡೇಶನ್ ಹಾಕಿದ್ದಾನೆ. ಹೋಗಿ ನೋಡ್ಬೋದು ನೀವು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಸಾಧಾರಣ ಈಗ ಒಂದು 10 ವರ್ಷದಲ್ಲಿ ಜಯಂತಿ ಬಲ್ನಾಡು ಪುರಸಭಾ ಅಧ್ಯಕ್ಷರಾಗಿದ್ದ ಸಂದರ್ಭ ಇವರು ಕೂಡ ಸದಸ್ಯರಾಗಿದ್ದರು. ಪುತ್ತೂರಿನ ಮರಿಲ್ ಸಂಜಯ್ ನಗರದಲ್ಲಿ ಒಂದು ಬಪ್ಪಳಿಗೆ ಒಬ್ಬ ತರಕಾರಿ ವ್ಯಾಪಾರಿ ಕಷ್ಟಪಟ್ಟು ಮಾಡಿದಂಥ ಒಂದು ಶಾಲೆಗೆ ಈ ತಾರೀಕಿನವರೆಗೆ ಅವ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದರ ನಂತರ ದರ್ಬೆಯಲ್ಲಿ 2 ಬಿಲ್ಡಿಂಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಏಳುಮುಡಿಯಲ್ಲಿ ಒಂದು ಕ್ರಿಶ್ಚಿಯನ್ ಬಾಂಧವರ ಕಂಪ್ಲೇಂಟ್ ಮಾಡಿದ್ದಾರೆ. ದರ್ಬೆಯಲ್ಲಿ ಒಂದು ಮುಸ್ಲಿಂ ಬಿಲ್ಡಿಂಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಕಾಂತಾಭವನ ಕಾಂಗ್ರೆಸ್ ಕಚೇರಿಯ ಎದುರುಗಡೆ ಇರ್ತಕ್ಕಂಥ ಕಾಂತಾಭವನದವರ ಬಿಲ್ಡಿಂಗು ಕಟ್ಟಿ 6 ವರ್ಷ ಆಯಿತು. ಇಷ್ಟ ನನಗೆ ಡೋರ್ ನಂಬರ್ ಕೊಡ್ಲಿಕ್ಕೆ ಆಗಲಿಲ್ಲ. ಇವನದೇ ಕಂಪ್ಲೇಂಟ್, ನಾನು ಫೈಲ್ ತೆಗೆಸಿ ನೋಡಿದ್ದೇನೆ, ಇವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಏನು ಲಾಭ ಮೊಹಮ್ಮದ್ ಅಲಿಗೆ? ಏನು ಲಾಭ? ಇವನು ಇಷ್ಟು ಕಂಪ್ಲೇಂಟ್ ಎಲ್ಲ ಮಾಡ್ತಾನಲ್ಲ ಪುತ್ತೂರಲ್ಲಿ ಎಲ್ಲ ಬಿಲ್ಡಿಂಗಿಗೆ. ಮುನ್ಸಿಪಾಲ್ಟಿಗೆ ಸರ್ಕಾರಕ್ಕೆ ನಷ್ಟ, ಮೊಹಮ್ಮದ್ ಅಲಿಗೆ ಏನು ಲಾಭ ಹೇಳಿ? ಕಾಂಗ್ರೆಸ್ ಕಚೇರಿ ಎದುರುಗಡೆ ಇರ್ತಕ್ಕಂಥ ಬಿಲ್ಡಿಂಗು, ಆ ಭಟ್ರುಗಳು ಹೋಗಿ ಕಾಂಗ್ರೆಸ್ ಕಚೇರಿ ಎಲ್ಲ ನಾಯಕರಿಗೆ ಅವರ ಕಷ್ಟವನ್ನು ಹೇಳಿದ್ದಾರೆ. ಸರಸ್ವತಿ ಬ್ಯಾಂಕಿಂದ ನಾವು ಲೋನ್ ತಗೊಂಡಿದ್ದೇವೆ, ಇಷ್ಟ ತನಕ ನಮಗೆ ಓಪನ್ ಮಾಡಲಿಕ್ಕೆ ಬಿಡಲಿಲ್ಲ, ನಮಗೆ ಡೋರ್ ನಂಬರ್ ಕೊಡ್ತಾ ಇಲ್ಲ. ಅದರಲ್ಲಿ ಕೂಡದವರೊಟ್ಟಿಗೆ ಒಮ್ಮೆ ಗಲಾಟೆ ಆಯಿತು ಅವರಿಗೆ. ಎಷ್ಟು ಮಂದಿಗೆ ಕಂಪ್ಲೇಂಟ್.
ವಿನಯ್ ಕುಮಾರ್ ಸೊರಕೆರೆ ಅವರ ಮೇಲೆ ಕಂಪ್ಲೇಂಟ್, ಸುಧಾಕರ್ ಶೆಟ್ಟಿ ಮೇಲೆ ಕಂಪ್ಲೇಂಟ್, ಶಕುಂತ್ ರೆಡ್ಡಿ ಬೀಡಿಗಟ್ಟು ಅಂತ ಹೇಳುದು. ಅಶೋಕ್ ರೈಗೆ ಒಂದು ಲೇಔಟ್ ಇದೆ, ಡಿ.ವಿ. ಸದಾನಂದ ಗೌಡ ಪಾರ್ಟ್ನರ್ ಅಂತ ಹೇಳಿ ಇವ ಕಂಪ್ಲೇಂಟ್ ಮಾಡಿದಾಗ ಇಷ್ಟ ತನಕ ಆ ಲೇಔಟ್ಗೆ ಪರ್ಮಿಟ್ ಆಗಲಿಲ್ಲ. ಅಶೋಕ್ ರೈ ಅವರು ಯಾರ ಮೇಲೆ ಹಾಗೆ ತೆಗೆಸ್ತಾ ಇದ್ದಾರೆ? ಪೂಡದ ಅಧಿಕಾರಿ ಮೇಲೆ. ನಾನು ಮೊನ್ನೆ ಅಶೋಕ್ ರೈಗೆ ಹೇಳಿದೆ, ಪೂಡದ ಅಧಿಕಾರಿ ನಿಮ್ಗೆ ಏನು ಮಾಡಲಿಲ್ಲ. ಮೊಹಮ್ಮದ್ ಅಲಿ ಅವರು ಕಂಪ್ಲೇಂಟ್ ಮಾಡಿದ ಕಾರಣ ಇಷ್ಟ ತನಕ ಅದು ಪೆಂಡಿಂಗ್ ಆಗಿದೆ. ಮೊಹಮ್ಮದ್ ಅಲಿ ಅವರು ಲೋಕಾಯುಕ್ತಕ್ಕೆ ಬರೀತಾರೆ, ಮಾಹಿತಿಯಲ್ಲಿ ತಗೊಳ್ತಾರೆ, ಅಧಿಕಾರಿಗಳನ್ನು ಬೆದರಿಸ್ತಾರೆ. ಈಗ ಸರಿ ಇದ್ದ ರೆಕಾರ್ಡ್ ಸರಿ ಇದ್ದ ಯಾವ ಬಿಲ್ಡಿಂಗಿಗೆ ಮುನ್ಸಿಪಾಲಿಟಿಯಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ, ಖಾತೆಗಳನ್ನು ಕೂಡ ಕೊಡ್ತಾ ಇಲ್ಲ. ನಮ್ಮ ಮುಸ್ಲಿಂ ಸಮಾಜದ ಒಂದು ಅನಾಥಾಶ್ರಮದ ಒಂದು ಜಾಗ ಪರಲಡ್ಕದಲ್ಲಿದೆ, ಹೋಗಿ ನೋಡಿ. ಈಗ ನಾನು ತೋರಿಸ್ತೇನೆ ಎಲ್ಲ ಜಾಗ ನಿಮಗೆ. ಅದಕ್ಕೆ ಇಷ್ಟ ತನಕ ಖಾತೆ ಮಾಡಲಿಕ್ಕೆ ಬಿಡಲಿಲ್ಲ. ಯಾಕೆ ಇಂಥದ್ದು ಯಾಕೆ ಮಾಡೋದು? ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವರನ್ನು ನೇಮಕ ಮಾಡಿದ್ದಾರೆ. ಇವರು ಜನಗಳಿಗೆ ತೊಂದರೆ ಮಾಡಲಿಕ್ಕೆ ಇವರು ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ದ. ಪತ್ರಕರ್ತರು ಕೂಡ ಕೇಳಬೇಕು, ಯಾಕೆಂದ್ರೆ ಪತ್ರಕರ್ತರ ಮೇಲೆಯೂ ಕೂಡ ಅವರು ಹಿಂದೆ ಕಂಪ್ಲೇಂಟ್ ಮಾಡಿದ್ದಾರೆ, ಸಂತೆ ಮಾರ್ಕೆಟ್ನ ಮೇಲೆ ಮಾಡಿದ್ದಾರೆ, ಕಾಂಗ್ರೆಸ್ ಕಚೇರಿಯ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಚುನಾವಣಾ ಸಮಯದಲ್ಲಿ ನಾನಾಗ ಕಾಂಗ್ರೆಸ್ ಕಚೇರಿಯಲ್ಲಿದ್ದೆ, ಕೃಷ್ಣಮೂರ್ತಿ AC ಚುನಾವಣಾಧಿಕಾರಿ ಮುಖ್ಯ. ಆಗ ಬಂದು ಅವರು ಅಲ್ಲಿ ಇನ್ಕ್ವೈರಿ ಮಾಡಿದ್ರು. ನಾನು ಹೇಳಿದೆ, ಇದು ಒಬ್ಬರು ಮುಸ್ಲಿಮರು ಕಾಂಗ್ರೆಸ್ ಆಫೀಸ್ಗೆ ಫ್ರೀ ಆಗಿ ಕೊಟ್ಟಂತ ಕಟ್ಟಡ, ಡೋರ್ ನಂಬರ್ ಚೇಂಜ್ ಆಗಲಿಲ್ಲ, ಅವರ ರೆಕಾರ್ಡ್ ಮಾಡಿಕೊಳ್ಳಿಲ್ಲ, ಅವರ ಹೆಸರಲ್ಲಿ ನಾವು ಚುನಾವಣೆಗೆ ನಾವು ಕಚೇರಿಗೆ ಪರ್ಮಿಷನ್ ಕೇಳಿದ್ದೇವೆ. ಇವ ಯಾರದೋ ಹೆಸರಲ್ಲಿ ಕಂಪ್ಲೇಂಟ್ ಮಾಡಿ ಏನೆಲ್ಲ ಮಾಡಿದ್ದಾನೆ. ಅದೇ ಕಾಂಗ್ರೆಸ್ ಆಫೀಸಲ್ಲಿ ಹೋಗಿ ಈಗ ಕೂತ್ಕೊಂಡಿದ್ದಾನೆ. ಅಲ್ಲಿ ರೇಖಾ ಯಶೋಧರ್ ಅಂತ ಇದ್ದಾರೆ, ಮುನ್ಸಿಪಾಲಿಟಿ ಮೆಂಬರ್ ಮಾಜಿ, ಅವರ ಮನೆಯ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಶಾಲೆ ಹತ್ತಿರ VK ಶರೀಫ್ ಬಪ್ಪಳಿಗೆಯಲ್ಲಿ ಒಬ್ರು ಇದ್ದಾರೆ, ಅವರ ಅಣ್ಣನ ಶಾಲೆ, ಅದರ ಹತ್ತಿರ ರೇಖಾ ಯಶೋಧರ್ ಅದಕ್ಕೆ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ ಅವರ ಮನೆಯ ಮೇಲೆ. ಮೊನ್ನೆ ನೆಲ್ಲಿಗಟ್ಟೆ ಜಗದೀಶ್ ಶೆಟ್ಟಿ ಅವರ ಮನೆಯ ಮೇಲೆ ಕಂಪ್ಲೇಂಟ್ ಮಾಡಿ ಲೋಕಾಯುಕ್ತಕ್ಕೆ ಬೆಂಗಳೂರು. ನೆಲ್ಲಿಗಟ್ಟೆ ಜಗದೀಶ್ ಶೆಟ್ಟಿಯ ಮನೆ ಮೇಲೆ ನಾನು ಇಷ್ಟರ ತನಕ ಮೊಹಮ್ಮದ್ ಅಲಿಯ ಮೇಲೆ 1-2 ಕಂಪ್ಲೇಂಟ್ ಮಾಡಿದ್ದೇನೆ ವಿನಾ ಯಾರ ಮೇಲೂ ನಾನು ಜೀವನದಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗಲಿಲ್ಲ. ಏನಾದರೂ ನಮ್ಮ ಹತ್ರ ಬಂದರೆ ಅಧಿಕಾರಿಗಳ ಹತ್ರ ಮಾತಾಡಿದ್ರೆ ಸರಿ ಮಾಡುವ ಕೆಲಸ ಮಾಡಿದ್ದೇವೆ ವಿನಾ ಯಾರಿಗೂ ಬೆಂಕಿ ಕೊಡ್ಲಿಕ್ಕೆ ನಾವು ಹೋಗಲಿಲ್ಲ. ಅಶೋಕ್ ರೈಗೆ ಓಟ್ ಹಾಕಿದ್ದಾರೆ ಇವರು, ವಿನಯ್ ಕುಮಾರ್ಗೆ ಓಟ್ ಆಗಲಿಲ್ಲ, ಸುಧಾಕರ್ ಶೆಟ್ಟಿಗೆ ಓಟ್ ಆಗಲಿಲ್ಲ, ಶಕುನ್ ಶೆಟ್ಟಿಗೆ ಓಟ್ ಹಾಕಿ ಬೊಂಡಾಲನಿಗೆ ಹಾಕಲಿಲ್ಲ. ಅಶೋಕ್ ರೈಯ ಓಟ್ನ ಟೈಮಲ್ಲಿ ಬೂತಿಗೆ ಬಂದ ದುಡ್ಡನ್ನು ಸರಿ ಕೊಡದೆ ಗಲಾಟೆ ಆಗಿದೆ. ಬೂತಿಗೆ ಬಂದ ದುಡ್ಡನ್ನು ಸರಿ ಕೊಡಲಿಲ್ಲ ಯಾರಿಗೂ, ಬೂತ್ನ ಕಾರ್ಯಕರ್ತರಿಗೆ ಗಲಾಟೆ ಆಗಿದೆ. ಇಲೆಕ್ಷನ್ ಟೈಮಲ್ಲೆಲ್ಲ ಸುಮ್ಮನೆ ಕೂತರು, ಹೊರಗೆ ಬರುವುದು ಬೇಡ ಅಂತೇಳಿ. ಈಗ 1 ವರ್ಷ ಕಳೆದು ನಾನು ಮಾತಾಡ್ತಾ ಇದ್ದೇನೆ. ತಾವುಗಳು ಪತ್ರಿಕೆಯವರು ಎಲ್ಲ ನಮ್ಮ ಆತ್ಮೀಯರು, ನಾವು ಇದು ಹಗೆತನದಲ್ಲಿ ಮಾಡುವುದಲ್ಲ. ಅವರು ಎಷ್ಟು ಬಿಲ್ಡಿಂಗ್ ನೋಡಿ, ನಿನ್ನೆ ಮುನ್ಸಿಪಾಲ್ಟಿಯ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಎಲ್ರಿಗೂ ಬೇಕಾದ ಒಂದು ಶೌಚಾಲಯ ನಮ್ಮ ಸರ್ಕಾರ ಬಂದ ನಂತರ ಮಾಡ್ತಾ ಇದೆ. ಅದಕ್ಕೂ ಕೂಡ ನಿನ್ನೆ ಒಬ್ಜೆಕ್ಷನ್ ಆಗಿದೆ. ನಾವು ಮೊದಲಲ್ಲಿ ಶೌಚಾಲಯ ಮಾಡಿದ್ದೆವು, ಇವರು ಡಬ್ಬಿದು ಮಾಡಿದ್ದಣ್ಣ, ಅದಕ್ಕೆ ಕಾಯಿನ್ ಹಾಕಬೇಕು, ಕಾಯಿನ್ ಹಾಕಿ ಒಳಗೆ ಹೋಗಿ ಮೂತ್ರ ಮಾಡಿ ಬರುವಾಗ ಡೋರ್ ಬಂದು ಹೊರಗೆ ಬರಲಿಕ್ಕೆ ಆಗುದಿಲ್ಲ, ಅದು ಬಂದಾಯಿತು. ಬುಳುವಾರಲ್ಲಿ ಒಂದು, ಎಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಾಯಿನ್ ಇದು ಮಾಡಿದ್ರು. ಎಲ್ರಿಗೂ ಕಾಯಿನ್ ಹಾಕಿ ಹೋಗ್ಲಿಕ್ಕೆ ಆಗ್ತದೆ, ಕಾಯಿನ್ ಇರ್ತದೆ ಮೂತ್ರ ಮಾಡುವರ ಹತ್ರ. ಅದನ್ನು ತೆಗೆದು ಈಗ ಸುಸಜ್ಜಿತವಾದಂಥ ಒಂದು ಶೌಚಾಲಯ ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ನಿನ್ನೆ ಪೇಪರಲ್ಲಿ ನಾನು ವಿಪಕ್ಷ ನಾಯಕ, ನಾನಿರುವಾಗ ಆಗಿತ್ತು ಹೀಗಿತ್ತು ಅಂತ. ಇದೆಂತ ನ್ಯಾಯ? AC ಅವರ ಮೇಲೆ ಕಂಪ್ಲೇಂಟ್ ಮಾಡೋದು. ಅಧಿಕಾರಿಗಳು ಸರಿ ಕೆಲಸ ಮಾಡಿದ್ರೆ ಅವರಿಗೆ ಕಂಪ್ಲೇಂಟ್ ಮಾಡಿ ಕೆಲಸ ಮಾಡಿಸಲಿ. ರೂಪಾ ಶೆಟ್ಟಿ ಅವರು ಸರಿ ಇಲ್ಲ ಅಂತೇಳಿ 35 ಬಿಲ್ಡಿಂಗಿನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ. ರೂಪಾ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಮಾಡಲಿ. 35 ಬಿಲ್ಡಿಂಗಿನ ಮೇಲೆ ಎಷ್ಟು ಜನರಿಗೆ ತೊಂದರೆ. ಮೊನ್ನೆ ದಾಮೋದರ್ ಭಂಡಾರ್ಕರ್ ಓಟಿಗೆ ನಿಂತರಲ್ಲ, ಅಲ್ಲಿ ಕಾಂಗ್ರೆಸ್ಸಿನ ಸೀಟ್ ಅಲ್ಲ, ಯಾಕೆ ಹೋಯ್ತಲ್ಲಿ? ಅಲ್ಲಿ ಈ ಕಾಂತಾನಂದ ಭಟ್ರ ಬಿಲ್ಡಿಂಗ್ಗೆ ಕಂಪ್ಲೇಂಟ್ ಮಾಡಿದ ಕಾರಣ ಅಲ್ಲಿ ಜನ ಓಟ್ ಹಾಕಲಿಲ್ಲ ಕಾಂಗ್ರೆಸ್ಸಿಗೆ. ಅಲ್ಲಿ ನೆರೆಕರ್ ಅವರು ಓಟ್ ಹಾಕಲಿಲ್ಲ. ಎಷ್ಟು ಓಟಿಗೆ ಸೋತದ್ದು? 150 ಅಲ್ಲ, ಕಡಿಮೆ ಆದದ್ದು 30 ಓಟ. 30 ಓಟ ಭಟ್ರ ಫ್ರೆಂಡ್ಸ್ಗಳೇ ಹಾಕಲಿಲ್ಲ. ಯಾಕೆ? ನಗರಸಭೆಯೊಳಗೆ ಕಾಂಗ್ರೆಸ್ಸಿಗೆ ಕಂಪ್ಲೀಟ್ ಡೌನ್ ಅಲ್ಲಿ ಇದೆ ಕಾಂಗ್ರೆಸ್. ಯಾಕೆ? ಎಲ್ಲ ಹೆಜ್ಜೆಗೂ ಕಂಪ್ಲೇಂಟ್ ಮಾಡಿದ್ರೆ ಯಾರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ? ಯಾಕೆ ಇವನನ್ನು ಇವರು ಇಟ್ಕೊಂಡಿದ್ದಾರೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿ? ತೆಗೆದು ಬಿಸಾಡಬೇಕು ಅವನನ್ನು. ನಿಗಮ ಮಂಡಳಿ ಕೂಡ ನನಗೆ ಬೇಕು,
ಇದೇ ಆಗಿ ಜನಗಳಿಗೆ ಇನ್ನು ಪೂಡಾಧ್ಯಕ್ಷ ಆದರೆ ಪುತ್ತೂರಿನ ಗತಿ ಏನಾದಿತ್ತು? ಪೂಡಾಧ್ಯಕ್ಷ ಆದರೆ ಸಂಸತ್ತಿನ ಪುತ್ತೂರಿನ ಗತಿ ಏನಾದಿತ್ತು ಹೇಳಿ. ನೀವು ಕೇಳಬೇಕು, ಪತ್ರಿಕೆಯವರು ಕೇಳಬೇಕು. ಆ ಕಮಿಷನರ್ ಮಧು ಎದುರಿ ಸಾಯ್ತಾನೆ. ಕಮಿಷನರ್ ಮಧು ಇದ್ದಾನಲ್ಲ, ಎದುರಿ ಸಾಯ್ತಾರೆ. ಯಾರ ಬಿಲ್ಡಿಂಗು ಅದು ಅವ ಕಂಪ್ಲೇಂಟ್ ಮಾಡ್ತಾನೆ, ಇವ ಕಂಪ್ಲೇಂಟ್ ಮಾಡ್ತಾನೆ, ಎಲ್ಲದಕ್ಕೂ ಕಂಪ್ಲೇಂಟ್. ನಾವು ವೈಯಕ್ತಿಕವಾಗಿ ಯಾರ ಮನೆಯ ಮೇಲೆ ಯಾರಿಗೆ ಅವಹೇಳನ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ, ಅವಹೇಳನ ಮಾಡ್ತಕ್ಕಂಥ ಇದು ನಾವು ಯಾವತ್ತೂ ಮಾಡಲಿಲ್ಲ. ದಾಖಲೆ ಸಮೇತ ನಾನು ಮಾಡ್ತಾ ಇದ್ದೇನೆ. ಈ ಕೆವಿಂಜೆ ಗ್ರಾಮದಲ್ಲಿ ಇದು 5 ಇದರ ಎಲ್ಲ ದಾಖಲೆ ನನ್ನ ಹತ್ರ ಇದೆ. ನಾನು ಲೋಕಾಯುಕ್ತಕ್ಕೆ ಹೋಗಿದ್ದೆ. ಲೋಕಾಯುಕ್ತದವರಿಗೆ ಹೇಳಿದ, ಅದು ಲೋಕಾಯುಕ್ತ ಬರುವುದಿಲ್ಲ, ಹಾಗಾಗಿ ನೀವು ಅದು ಇದು ಮಾಡಬೇಡಿ, ಕೋರ್ಟಿಗೆ ಹೋದ. 5 ಸೆನ್ಸ್ ಇದ್ದು 30 ಸೆನ್ಸ್ ಅಲ್ಲಿ. ಇಲ್ಲಿ ಜೈನಾಬಿ ಹೆಸರಲ್ಲಿ ಮಾಡಿ, ಈ ಜೈನಾಬಿ ಯಾರು ಅಂತ ಈಗ ಸಿಗ್ಲಿಲ್ಲ. ನಾನು ಮುನ್ಸಿಪಾಲಿಟಿಗೆ ಈಗ ಕಂಪ್ಲೇಂಟ್ ಮಾಡಿ ಅದರ ಇದನ್ನು ತೆಗಿಬೇಕು ಅಂತ ಇದ್ದೇನೆ. ನಾನು ನೀವು ಯಾರಿಗೂ ಎದುರುದು ಬೇಡ, ನಾವು ಯಾರಿಗೂ ಎದುರುದು ಬೇಡ, ನ್ಯಾಯ ಮಾತಾಡೋಣ ಅಲ್ವಾ? ಅದು ಅದ್ದನವರೇನು ಸಂತೆಗೆ ಕಂಪ್ಲೇಂಟ್ ಮಾಡಿದ, ಕಾಂಗ್ರೆಸ್ ಆಫೀಸಿಗೆ ಕಂಪ್ಲೇಂಟ್ ಮಾಡಿದ. ಸಂತೆ ನಾನು ನಿಲ್ಲಿಸಿದ್ದು ರಮನಾಥ್ ರೈ ಅವ್ರ ಹತ್ರ ಹೇಳಿ, ಗರ್ಗಿ ಎಸಿ ಇರುವಾಗ ನಾನು ಮಾತಾಡಿ ನಿಯೋಗ ಕರ್ಕೊಂಡೋಗಿ ರಮನಾಥ್ ರೈ DC ಆಗ ಕೇಳಿದ್ರು, ನಿಮ್ಮೂರಲ್ಲಿ ಸಂತೆ ಇಲ್ವಾ ಅಂತ. DC ಗೆ ಉಂಟು, ನಮ್ಮೂರಲ್ಲಿ ಸಂತೆ ಒಂದು 300-400 ವರ್ಷದ ಇತಿಹಾಸ ಇದೆ ಸಂತೆಗೆ. ಸಂತೆ ನಿಲ್ಲಿಸ್ಲಿಕ್ಕೆ ಹೋಗಿದ್ದ, 50 ಮಂದಿಯ ಸೈನ್ ಮಾಡಿ ಕಂಪ್ಲೇಂಟ್ ಮಾಡಿದ್ವಿ ಎಸಿಗೆ. ಅವ ಸಂತೆಯನ್ನು ಪುನಃ ನಿಲ್ಲಿಸಿದೆವು ನಾವು. ಮೀನಿನ ಮಾರ್ಕೆಟ್ನವರಿಗೆ ತೊಂದರೆ ಮಾಡಿದ್ದಾನೆ. ನನ್ನ ಹತ್ರ ಬಂದಿದ್ರು, ನಾನು ವಿನಾಯಕ್ ಕುಮಾರ್ ಸೊರಕೆ ಹತ್ರ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಿ, ಆಗ ರೇಖಾ ಶೆಟ್ಟಿ ಚೀಫ್ ಆಫೀಸರ್ ಆಗಿದ್ರು, ಅವರಿಗೆ ಹೇಳಿಸಿದ್ದೆ ನಾನು, ನೋಡಿ ಅವರಿಗೆ ಇದರಲ್ಲಿ ಆಗಿದೆ, ಯಾವುದ್ರಲ್ಲಿ ಏಲಮಲ್ಲಿ ಆಗಿದೆ, ಅವರಿಗೆ ಕೊಡಿ, ಇನ್ನು ಯಾರು ಕಂಪ್ಲೇಂಟ್ ಮಾಡಿದ್ರು ನೀವು ಇದು ಮಾಡಿದ್ರು ಅಂತ ಮಿನಿಸ್ಟರ್ ಹತ್ರ ನಾನು ಫೋನ್ ಮಾಡಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮುನ್ಸಿಪಾಲ್ಟಿಗೂ ಎಲ್ತಿಮಾರಿಗೂ ಒಂದು ಜಮೀನಿನ ಬಿಲ್ಡಿಂಗ್ ಹೊಡೆದಕ್ಕೆ ಒಂದು ಕೇಸ್ ಈಗ ಕೋರ್ಟಲ್ಲಿ ನಡೀತಾ ಉಂಟಲ್ಲ, ಅದರಲ್ಲಿ ಒಂದು 5-6 ಮಂದಿಗೆ ಎಲ್ಲ ಜಾತಿಯವರಿಗೆ ಅವರು ಫ್ರೀ ಆಗಿ ಬಾಡಿಗೆ ಇಲ್ಲದೆ ಆ ಎಲ್ತಿಮಾರ್ ಅವರು ತೀರೋದ್ರು. ಪಾಪ ಅವರ ಹೆಂಡತಿಯು ಈಗ ಕೊಟ್ಟಿದ್ದಾರೆ, ಕೆಲವರಿಗೆ ಅಡ್ವರ್ಟೈಸ್ಮೆಂಟಿಗೆ ಕೊಟ್ಟು, ಧರ್ಮಕ್ಕೆ ಬಾಡಿಗೆ ಇಲ್ಲ, ಅದಕ್ಕೂ ಕೂಡ ಕಂಪ್ಲೇಂಟ್ ಮಾಡಿದ್ದಾನೆ. ಅವರು ಪಾಪ ಏನಾದ್ರು ದುಡಿತಾ ಇದ್ದಾರೆ. ಅಂದಾಜು ಒಂದು 50ಕ್ಕೂ ಮಿಕ್ಕಿ ದೂರುಗಳಿದೆ. ದೂರಿನ ಮೇಲೆ ಹುಟ್ಟಿದ್ದು, ಅವು ಹುಟ್ಟಿದ್ದೆ ದೂರಿಗಾಗಿ. ಅವ ಒಳ್ಳೆಯವ, ಬಾಕಿದ್ರವೆಲ್ಲ ಪಟ್ಟಿಂಗರು, ಪುತ್ತೂರು ಪಡೀಲಲ್ಲಿ ಒಂದು DV ಸದಾನಂದಗೌಡರ ಮನೆ ಎದುರು ಒಂದು ಭಟ್ರ ಬಿಲ್ಡಿಂಗ್ ಇದೆ. ಅದಕ್ಕೆ ಬೇರೆ ಜನವನ್ನು ಕಳಿಸಿ ಒಂದು ಡೀಲ್ ಆಯಿತು. ಆ ಭಟ್ರಿಗೆ ನಾವು ಹೇಳಿದೆವು, ನೀವು ಲೋಕಾಯುಕ್ತ, ನಿಮಗೆ ನಾವು ಟಚ್ ಮಾಡಿ ಕೊಡ್ತೇವೆ, ಲೋಕಾಯುಕ್ತನ ಎದುರೇ ಕೊಡಬೇಕು, ನೀವು ಹಿಡಿಬೇಕು ತಗೊಳ್ಳೋಣ. ಅವರು ಎದುರಿದ್ರು, ಅವ್ರಿಗೆ ಇಷ್ಟ ತನಕ ಖಾತೆ ಸಿಗಲಿಲ್ಲ. ಖಾತೆಗೆ ಕಂಪ್ಲೇಂಟ್ ರೈಟಿಂಗಲ್ಲಿ ಮಾಡಿದ್ದಾನೆ. ಕಾಂತಾಭವನದ, ನಾನು ಜೀವಂದರ್ ಜೈನ್ ಅಧ್ಯಕ್ಷ ಇರುವಾಗ ಹೋಗಿ ಕಾಂತಾಭವನದವನ್ನು ಕರ್ಕೊಂಡು ಹೋಗಿ ಫೈಲ್ ತೆಗೆಸಿದೆ. ಬೇಕಾದ್ರೆ ಜೀವಂದನ ಜೊತೆ ಕೇಳಿ. ನನ್ಗೆ ಹೇಳಿದ್ರು, ಯಾನ್ ದಾದ ಆಗ್ಬೇರ ಇದು ಏರ್ನ ಈರ್ನ ಜೋಸ್ತಿನ ಸೈನ್ ಎನ್ನ ಜೋಸ್ತಿ ಈರ್ನ ಜೋಸ್ತಿ ಈರ್ನ ಗೆಲ್ಪೈ ನ್ಯಾಯ ಕೊನೆಯದಾಗಿ ಇದು ಸರ್ಕಾರಿ ಅಧಿಕಾರಿಗಳು 15 ದಿವಸದೊಳಗೆ ಇದನ್ನು ಮಾಡದಿದ್ದರೆ ನಾನು ಲೋಕಾಯುಕ್ತಕ್ಕೆ ಮತ್ತು ಗವರ್ನರ್ಗೆ ನಾನು ದೂರು ಕೊಡ್ತೇನೆ. ಹಾ, 2 ಜಾಗದ್ದು. ಮತ್ತೆ ಅಲ್ಲಿ ನಗರ ತಹಸೀಲ್ದಾರ್ ಜಾಗವನ್ನು ಸ್ವಾಧೀನ ಮಾಡಿಕೊಳ್ಬೇಕು. ಅದರಲ್ಲಿದ್ದ ಅನಧಿಕೃತ ಮನೆಯನ್ನು ಮುನ್ಸಿಪಾಲಿಟಿಯವರು ಒಡೆದು ತೆಗಿಬೇಕು. ಹಳ್ಳಿಯಲ್ಲಿ ಮಾಡಲಿಲ್ವಾ ಕಳೆದ ಸಲ? ಹಳ್ಳಿಯಲ್ಲಿ ಕೆಲವು ಮನೆ ತೆಗಿಲಿಲ್ವಾ? ಪಾಪದ SCಗಳ ಮನೆಗಳನ್ನೆಲ್ಲ ಇವರು ಹೋಗಿ ತೆಗಿಲಿಲ್ವಾ ಪ್ರವೀಣ್ರೆ? ನಾನು ಗವರ್ನರ್ಗೆ ಮತ್ತು ಲೋಕಾಯುಕ್ತಕ್ಕೆ ಪುನಃ ಮುಖ್ಯಮಂತ್ರಿಗೆ ನೆಕ್ಸ್ಟ್ ಜನಸ್ಪಂದನೆಗೆ ಕೊಡ್ತೇನೆ ನಾನು. ಮತ್ತೆ ಈಗಾಗಲೇ ಅದ್ದು ಮತ್ತು ನಾವು ಶಾಸಕರ ಹತ್ರ ಮಾತಾಡಿದ್ದೇವೆ. ಯಾರ್ದೆಲ್ಲ ಇಲ್ಲಿ ಮೊಹಮ್ಮದ್ ಅಲಿ ಕಂಪ್ಲೇಂಟ್ ಮಾಡಿದ್ದಾನೆ ಮುನ್ಸಿಪಾಲಿಟಿಯಲ್ಲಿ, ಅವರ ಫೈಲನ್ನು ಶಾಸಕರ ಹತ್ರ ಎಲ್ಲರೂ ಹೋಗಿದ್ದಾರೆ. ಯಾರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವರೆಲ್ಲ ಹೋಗಿ ದೂರು ನೀಡಿದ್ದಾರೆ ಅಲ್ವಾ? ನಾವು ಒತ್ತಾಯ ಮಾಡ್ತೇವೆ. ಈಗ ನಾನು ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ಮಾತಾಡಿ ಶಾಸಕರಿಗೆ ಒತ್ತಾಯ ಮಾಡ್ತೇನೆ. ಮೊಹಮ್ಮದ್ ಅಲಿ ಎಷ್ಟು ಬಿಲ್ಡಿಂಗ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಆ ಕಂಪ್ಲೇಂಟ್ ಅನ್ನು ಶಾಸಕರು ಖುದ್ದು ಜಿಲ್ಲಾಧಿಕಾರಿಗೆ ಆಡಳಿತಾಧಿಕಾರಿ ಇದ್ದಾರೆ, ಅವರ ಮುಖಾಂತರ ಇಲ್ಲಿ ಒಂದು ಅದಾಲತ್ ಕರೆದು ಸರಿ ಇದ್ದ ಲೀಗಲ್ ಆಗಿದ್ದ ಫೈಲನ್ನು ಅವರಿಗೆ ಕೊಡಬೇಕು. ಇನ್ಲೀಗಲ್ಗೆ ನಾವು ಸಪೋರ್ಟ್ ಇಲ್ಲ.
ಅನಧಿಕೃತ ಕಟ್ಟಡಕ್ಕೆ ನಾನು ಸಪೋರ್ಟ್ ಇಲ್ಲ. ಲೀಗಲ್ ಆದ ಯಾವುದುಂಟು, ಇವರು ಯಾತಕ್ಕೆ ಬೇಕಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಪುತ್ತೂರನ್ನು ಒಳ್ಳೇದು ಮಾಡ್ಲಿಕ್ಕಾ, ಅಲ್ಲ ಮುನ್ಸಿಪಾಲ್ಟಿಯನ್ನು ಒಳ್ಳೇದು ಮಾಡ್ಲಿಕ್ಕಾ? ಅವರ ಈ ಹಣದ ಬೇಡಿಕೆ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ ONGC ಇಲ್ಲದ್ರೆ MRPL ಗ್ಯಾಸಲ್ಲಿ ಜೀವನ ಮಾಡುವುದಾ ಬೆಳಿಗ್ಗಿಂದ ರಾತ್ರಿವರೆಗೆ? ONGC ಮತ್ತು MRPL ಗ್ಯಾಸ್ ಟ್ಯಾಂಕ್ ಉಂಟಲ್ಲ, ಅದನ್ನು ಎಳೆದು ಜೀವನ ಮಾಡುವುದಲ್ಲ. ಅಲ್ಲಿ ಕಾಂತಬಂಧು ಭಟ್ರು ಹೇಳಿದ್ರು, ನನ್ನ ಹತ್ರ ಸಂಧಾನಕ್ಕೆ ಒಂದು ಜನ ಬಂದಿತ್ತು, ನಾನು ಅವನು ಕೊಡ್ಲಿಲ್ಲ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ AC, ನಾನ್ AC, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.